ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ ಗಳನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ನ Q3 ರಿಸಲ್ಟ್ಸ್ ಪ್ರಕಾರ ಮುಖ್ಯ ವಿಷಯಗಳು ಮತ್ತೆ ಫ್ಯೂಚರ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದಾದ್ಮೇಲೆ ವರ್ಲ್ಡ್ ಬ್ಯಾಂಕ್ ನ ಲೇಟೆಸ್ಟ್ ಗ್ರೋತ್ ಫೋರ್ಕಾಸ್ಟ್ ಎಮರ್ಜಿಂಗ್ ಮಾರ್ಕೆಟ್ಸ್ ಗೆ ಯಾವ ರೀತಿ ಎಲ್ಲ ಚಾಲೆಂಜಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ಲರಿಗೂ ಜಿರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವತ್ತು ಮಂಡೇ 20th ಜನವರಿ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ರೀಸೆಂಟ್ಲಿ ರಿಸಲ್ಟ್ಸ್ ನ ಅನೌನ್ಸ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಈ ಕಂಪನಿ ಅನಲಿಸ್ಟ್ ಎಸ್ಟಿಮೇಟ್ಸ್ ನ ಬೀಟ್ ಮಾಡಿದೆ ಅಂತ ಮಾತಾಡ್ತಿದ್ದಾರೆ. ಹೈಲೈಟ್ಸ್ ಏನು ಅಂತಂದ್ರೆ ರೆವಿನ್ಯೂ 8% ಜಾಸ್ತಿ ಆಗಿದೆ. ಎಬಿಟಾ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸಸ್, ಡೆಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ 8% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ಯಾಟ್ ಅಂತ ಏನ್ ಹೇಳ್ತೀವಿ, ಇದು ಕೂಡ 12% ಜಾಸ್ತಿ ಆಗಿದೆ. ಅಂದ್ರೆ ಕಂಪನಿ ಎಲ್ಲರೂ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿದೆ. ಅದಕ್ಕೆ ಸ್ಟಾಕ್ ಒಂದು ದಿನದಲ್ಲಿ 2.65% ಜಾಸ್ತಿ ಆಗಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಇನ್ನು ಸ್ಟಾಕ್ ಪ್ರೈಸ್ ಮತ್ತೆ ಆನಲಿಸ್ಟ್ ಪ್ರೆಡಿಕ್ಷನ್ಸ್ ಬಗ್ಗೆ ಮಾತಾಡೋದು ನಮ್ಮ ಉದ್ದೇಶ ಅಲ್ಲ. ಆದ್ರೆ ಇಂಡಿಯಾದ ಲಾರ್ಜೆಸ್ಟ್ ಕಂಪನಿ ರಿಸಲ್ಟ್ಸ್ ನ ನೋಡೋದು ಖಂಡಿತವಾಗ್ಲೂ ಇಂಪಾರ್ಟೆಂಟ್. ಅದಕ್ಕೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ರಿಲಯನ್ಸ್ ತುಂಬಾ ಇಂಡಸ್ಟ್ರಿಯಲ್ಲಿ ಒಂದು ಬಿಸ್ನೆಸ್ ಮಾಡ್ತಿದೆ. ಆದ್ರೆ ಅವರು 4 ಮೇನ್ ಸೆಗ್ಮೆಂಟ್ ನಲ್ಲಿ ರಿಸಲ್ಟ್ಸ್ ನ ಕೊಡ್ತಾರೆ. ಡಿಜಿಟಲ್ ಸರ್ವಿಸಸ್, ರಿಟೇಲ್, ಆಯಿಲ್ ಟು ಕೆಮಿಕಲ್ಸ್ OTC ಅಂತ ಕರಿತೀವಿ, ಮತ್ತೆ ಎಕ್ಸ್ಪ್ಲೋರೇಷನ್ ಅಂಡ್ ಪ್ರೊಡಕ್ಷನ್, ಇದನ್ನ E&P ಅಂತಾನು ಕೂಡ ಕರಿತೀವಿ. ರಿಲಯನ್ಸ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 3,500 ಕೋಟಿ ರೂಪಾಯಿ ಜಾಸ್ತಿ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಮಾಡಿದೆ. ಅದರಲ್ಲಿ 68% ಡಿಜಿಟಲ್ ಸರ್ವಿಸ್ ಇಂದಾನೆ ಬಂದಿದೆ ಗೊತ್ತಾ, ಮತ್ತೆ 17% ರಿಟೇಲ್ ಇಂದ ಬಂದಿದೆ. ಮೋತಿಲಾಲ್ ಓಸ್ವಾಲ್ ಅಂತ ಏನ್ ಹೇಳ್ತೀವಿ, ಇವ್ರ ಪ್ರಕಾರ ಮುಂದಿನ 4 ವರ್ಷಗಳಲ್ಲಿ ಬರುವಂತಹ ಜಾಸ್ತಿ ಪ್ರಾಫಿಟ್ ಈ 2 ಸೆಗ್ಮೆಂಟ್ ಇಂದಾನೆ ಬರುತ್ತೆ. ಡಿಜಿಟಲ್ ಸರ್ವಿಸಸ್ ಮತ್ತೆ ರಿಟೇಲ್ ಕಂಪನಿಯ ಗ್ರೋತ್ ಇಂಜಿನ್ಸ್ ಅಂದ್ರೆ ಆಯಿಲ್ ಬಿಸ್ನೆಸಸ್ O2C ಮತ್ತೆ E&P ಇಂದ ಸ್ಟೇಬಲ್ ಆಗಿ ದುಡ್ಡು ಬರ್ತಾ ಇರತ್ತೆ. ಡಿಜಿಟಲ್ ಸರ್ವಿಸಸ್ ಬಗ್ಗೆ ಮಾತಾಡೋಣ. ಜಿಯೋ ಚೈನಾ ಬಿಟ್ರೆ ಜಗತ್ತಿನಲ್ಲಿ ಒನ್ ಆಫ್ ದಿ ಲೀಡಿಂಗ್ ಸ್ಟ್ಯಾಂಡ್ ಅಲೋನ್ 5G ಆಪರೇಟರ್. ಅವರ ಸಬ್ಸ್ಕ್ರೈಬರ್ ಬೇಸ್ ನೋಡಿದ್ವಿ ಅಂತಂದ್ರೆ 17 ಕೋಟಿ ಇದೆ. 5G ಈಗ 40% ವೈರ್ಲೆಸ್ ಟ್ರಾಫಿಕ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಇಂಡಿಯಾದಲ್ಲಿ 5G ಡಿವೈಸಸ್ ಜಾಸ್ತಿ ಮಾರಾಟ ಆಗ್ತಿದ್ದು ಅದರಲ್ಲಿ 70% ಜಿಯೋ ನೆಟ್ವರ್ಕ್ ಗೆ ಬರ್ತಿದ್ದಾರೆ. ಇಲ್ಲಿ ಮೇನ್ ವಿಷಯ ಏನ್ ಗೊತ್ತಾ, ಪ್ರೈಸ್ ಹೈಕ್ಸ್ ಅಂದ್ರೆ ಬೆಲೆನ ಜಾಸ್ತಿ ಮಾಡ್ತಿದ್ದು ವರ್ಕ್ ಆಗ್ತಿದೆ. ನೋಡಿ, ಜುಲೈ 2024ರಲ್ಲಿ ಜಿಯೋ ಟ್ಯಾರಿಫ್ ಜಾಸ್ತಿ ಮಾಡಿತ್ತು. ಈಗ ಅದರ ರಿಸಲ್ಟ್ಸ್ ಕಾಣ್ತಿದೆ. ARPU ಅಂದ್ರೆ ಆವರೇಜ್ ರೆವಿನ್ಯೂ ಪರ್ ಯೂಸರ್ ಅಂತ ಕರಿತೀವಿ. ಅಂದ್ರೆ ಒಬ್ಬ ಯೂಸರ್ ಇಂದ ಎಷ್ಟು ದುಡ್ಡು ಬರುತ್ತೆ ಅಂತ ಅರ್ಥ. ಇದು 2 ಕ್ವಾರ್ಟರ್ಸ್ ನಿಂದ ಜಾಸ್ತಿ ಆಗಿದೆ. ಇದು ಜಿಯೋಗೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ARPU ಇಂದ ಅವರು ಎಷ್ಟು ದುಡ್ಡು ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಆದ್ರೆ ಒಂದ್ ವಿಷಯ ನೆನಪಿರ್ಲಿ, ಇದರಿಂದ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನ ಕಳೆದುಕೊಂಡಿದ್ದಾರೆ. 1 ಕೋಟಿಗಿಂತ ಜಾಸ್ತಿ ಜನ BSNL ತರ ಬೇರೆ ಬೇರೆ ಕಂಪನಿಗಳಿಗೆ ಹೋದ್ರು. ಆದ್ರೆ ಈಗ ಎಲ್ಲಾ ಸೇರಿ ಇಲ್ಲಿಗೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. Q3 FY25 ನಲ್ಲಿ ಅವರು 33 ಲಕ್ಷ ಸಬ್ಸ್ಕ್ರೈಬರ್ಸ್ ನ ವಾಪಸ್ ತಗೊಂಡಿದ್ದಾರೆ. ಜಿಯೋ ಹೇಳೋ ಪ್ರಕಾರ ಟ್ಯಾರಿಫ್ ಹೈಕ್ ಇಂದ ಇನ್ನು ಜಾಸ್ತಿ ಲಾಭ ಸಿಗ್ಬೋದು. ಅಂದ್ರೆ ARPU ಇನ್ನು ಜಾಸ್ತಿ ಆಗ್ಬೋದು. ಮತ್ತೆ ಆನಲಿಸ್ಟ್ ಹೇಳೋ ಪ್ರಕಾರ 2024ರಲ್ಲಿ ಇನ್ನೊಂದು ಟ್ಯಾರಿಫ್ ಹೈಕ್ ಆಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಅದರಿಂದ ಇನ್ನು ರೆವಿನ್ಯೂ ಕೂಡ ಜಾಸ್ತಿ ಆಗ್ಬೋದು. ಅದಕ್ಕೆ ARPU ನೋಡೋದು ತುಂಬಾ ಚೆನ್ನಾಗಿದೆ. ಆದ್ರೆ ಜಿಯೋದ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ನೋಡಿದಾಗ ಅಂದ್ರೆ ಬಂಡವಾಳ ಖರ್ಚು ಇನ್ನೂ ಕೂಡ ಜಾಸ್ತಿ ಆಗ್ತಿದೆ. ಮತ್ತೆ ಅವರ ಒಂದು ಫ್ರೀ ಕ್ಯಾಶ್ ಫ್ಲೋ FCF ಅಂತ ಏನ್ ಕರಿತೀವಿ, ಅದು ಅಷ್ಟೊಂದು ಚೆನ್ನಾಗಿಲ್ಲ. ಅದು ಒಂದು ಕೆಟ್ಟ ವಿಷಯ. ಆದ್ರೆ ಗುಡ್ ನ್ಯೂಸ್ ಯಾಕೆ ಗೊತ್ತಾ, ಕೆಪೆಕ್ಸ್ ಕಮ್ಮಿ ಆಗ್ತಿದೆ. FY25 ನ ಫಸ್ಟ್ ಹಾಫ್ ನಲ್ಲಿ ನಾವು ನೋಡಿದಾಗ ಖರ್ಚು ಕಮ್ಮಿ ಆಗಿದೆ. ಇನ್ನು ಮೋತಿಲಾಲ್ ಓಸ್ವಾಲ್ ನ ಅನಲಿಸ್ಟ್ ಪ್ರಕಾರ ಜಿಯೋ ಕೆಪೆಕ್ಸ್ ಸೈಕಲ್ ಪೀಕ್ ಅಂದ್ರೆ ಈ ಅತಿ ಹೆಚ್ಚು ಖರ್ಚು ಮಾಡೋದು ಮುಗ್ದಿದೆ ಅಂತ ಹೇಳ್ತಿದ್ದಾರೆ. ಇನ್ನು 5G ಮತ್ತೆ ಫೈಬರ್ ಆಪ್ಟಿಕ್ ನ ಜಾಸ್ತಿ ಮಾಡೋದು ಕೆಲಸ ಕಮ್ಮಿ ಆದ್ಮೇಲೆ ಜಿಯೋ ಖರ್ಚು ಕಮ್ಮಿ ಆಗುತ್ತೆ ಅಂತಾನು ಕೂಡ ಹೇಳ್ತಿದ್ದಾರೆ. ಆದ್ರೆ ಜಿಯೋ ಇಂದ ಖರ್ಚು ಕಮ್ಮಿ ಆದ್ರೂ ಕೂಡ ರಿಲಯನ್ಸ್ ನ ಹೊಸ ಎನರ್ಜಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಸೋಲಾರ್ ಆಗಿರ್ಬೋದು, ಹೈಡ್ರೋಜನ್ ಮತ್ತೆ ಬ್ಯಾಟರಿ ಪ್ರಾಜೆಕ್ಟ್ಸ್ ಗಳಿಗೆ ದುಡ್ಡು ಹಾಕ್ತಿದೆ. ಆದ್ರೆ ಇಲ್ಲೊಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ, ಜಿಯೋಗೆ ಜಾಸ್ತಿ ಖರ್ಚು ಮಾಡೋ ಟೈಮ್ ಮುಗ್ದಿದೆ ಅಂತ. ಇನ್ನು ಮುಂದೆ ಅವರು ಕ್ಯಾಶ್ ಫ್ಲೋ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತಾನು ನಮ್ಗಿಲ್ಲಿ ಗೊತ್ತಾಗ್ತಿದೆ. ಈಗ ರಿಲಯನ್ಸ್ ನ ರಿಟೇಲ್ ಬಿಸ್ನೆಸ್
ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಕಳೆದ ಕ್ವಾರ್ಟರ್ನಲ್ಲಿ ಗ್ರೋತ್ ಕಮ್ಮಿ ಆಗಿತ್ತು, ಆದ್ರೆ ಈಗ ರೆವಿನ್ಯೂ ಗ್ರೋತ್ ಜಾಸ್ತಿ ಆಗಿದೆ. Q3 FY25 ನಲ್ಲಿ ರೆವಿನ್ಯೂ 8.8% ಜಾಸ್ತಿಯಾಗಿ 90,333 ಕೋಟಿ ರೂಪಾಯಿ ತಲುಪಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾರಣ ಏನ್ ಗೊತ್ತಾ? ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ಸ್ ಮತ್ತೆ ಸ್ಟೋರ್ ರ್ಯಾಷನಲೈಸೇಷನ್. ಪ್ರೊಡಕ್ಟ್ ಇಂಪ್ರೂವ್ಮೆಂಟ್ಸ್ ಅಂತ ಅಂದ್ರೆ ಕಮ್ಮಿ ಖರ್ಚು ಮಾಡಿ ಜಾಸ್ತಿ ಕೆಲಸ ಮಾಡೋದು ಅಂತ. ಸ್ಟೋರ್ ಲೇಔಟ್ಸ್ ನ ಸರಿ ಮಾಡಿಕೊಂಡು ಮತ್ತೆ ಕಸ್ಟಮರ್ ಎಂಗೇಜ್ಮೆಂಟ್ಸ್ ನ ಇಂಪ್ರೂವ್ ಮಾಡೋದು. ಇನ್ನು ಸ್ಟೋರ್ ರ್ಯಾಷನಲೈಸೇಷನ್ ಅಂತ ಅಂದ್ರೆ ಲಾಭ ಇಲ್ಲದೆ ಸ್ಟೋರ್ ನ ಕ್ಲೋಸ್ ಮಾಡಿ ಪ್ರಾಫಿಟ್ ಬರೋ ತರ ಸ್ಟೋರ್ಸ್ ಮೇಲೆ ಫೋಕಸ್ ಮಾಡೋದು. ಇದು ಗ್ರೋತ್ ಮಾಡೋ ರಿಟೇಲ್ ಚೈನ್ಗೆ ಉಲ್ಟಾ ತರ ಕಾಣಿಸಿದ್ರು ಸಹ ಲಾಂಗ್ ಟರ್ಮ್ ನಲ್ಲಿ ನೋಡಿದಾಗ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇವರು 779 ಹೊಸ ಸ್ಟೋರ್ಗಳನ್ನ ಓಪನ್ ಮಾಡಿದ್ದಾರೆ. ಈಗ ಅವ್ರ ಹತ್ರ 19,102 ಸ್ಟೋರ್ಸ್ ಇದೆ. ಆದ್ರೆ ಈ ವರ್ಷದಿಂದ ನಾವು ನೋಡಿದ್ರೆ ಅವರ ಒಂದು ರಿಟೇಲ್ ಏರಿಯಾ ಕಮ್ಮಿ ಆಗ್ತಿದೆ. ರಿಲಯನ್ಸ್ ರಿಟೇಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಪ್ಯಾರಲ್ ಆಗಿರ್ಬೋದು, ಗ್ರಾಸರಿ ತರ ಎಲ್ಲ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಿದ್ದಾರೆ. ಇದು ಇಂಡಿಯಾದ ಕನ್ಸಂಪ್ಷನ್ ಮಾರ್ಕೆಟ್ ನ ಪೂರ್ತಿ ತೋರಿಸ್ತಿಲ್ಲ, ಆದ್ರೂ ಜನರ ಒಂದು ಸ್ಪೆಂಡಿಂಗ್ ಬಗ್ಗೆ ಐಡಿಯಾ ಸಿಗತ್ತೆ. ನೋಡಿ, ಈ ಒಂದು ರಿಲಯನ್ಸ್ ರಿಟೇಲ್ ಚೆನ್ನಾಗಿ ಮಾಡ್ತಿದೆ ಅಂತಂದ್ರೆ ಜನರು ಜಾಸ್ತಿ ಖರ್ಚು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅರ್ಥ. ಅದರಲ್ಲೂ ಗ್ರಾಸರಿ ಮತ್ತೆ ಅಪ್ಯಾರಲ್ ಬಗ್ಗೆ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ರಿಟೇಲ್ ಪೋರ್ಟ್ಫೋಲಿಯೋನಲ್ಲಿ ನಾವು ನೋಡಿದಾಗ ಕ್ಯಾಂಪಾ ಕೋಲಾ ಅನ್ನೋ ಒಂದು ಮೇನ್ ವಿಷಯ ನಮ್ಗಿಲ್ಲಿ ಗೊತ್ತಾಗುತ್ತೆ. ರಿಲಯನ್ಸ್ ನ ಸ್ವಂತ ಬ್ರ್ಯಾಂಡ್ ಕ್ಯಾಂಪಾ ಕೋಲಾ ಈಗ ಅವರ ಗ್ರಾಸರಿ ಸ್ಟ್ರಾಟಜಿಗೆ ಸೆಂಟರ್ ಆಗ್ತಿದೆ. 2022ರಲ್ಲಿ ಬರೀ 22 ಕೋಟಿ ರೂಪಾಯಿಗೆ ಕೊಂಡ್ಕೊಂಡಿದ್ದು ಈಗ 10% ಮಾರ್ಕೆಟ್ ಶೇರ್ ನ ಕೆಲವು ರಾಜ್ಯಗಳಲ್ಲಿ ತಗೊಂಡಿದೆ. ಮತ್ತೆ FY25 ನಲ್ಲಿ ನಾವು ನೋಡಿದಾಗ 1,000 ಕೋಟಿ ರೂಪಾಯಿಯ ರೆವಿನ್ಯೂ ಮಾಡೋದಕ್ಕೆ ರೆಡಿ ಆಗ್ತಿದೆ ಗೊತ್ತಾ. ಇನ್ನು ಎಕ್ಸ್ಪ್ಲೋರೇಷನ್ ಮತ್ತೆ ಪ್ರೊಡಕ್ಷನ್, ಇದನ್ನ E&P ಅಂತ ಕರಿತೀವಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ನೋಡಿ, ರಿಲಯನ್ಸ್ ನ ಎಕ್ಸ್ಪ್ಲೋರೇಷನ್ ಮತ್ತೆ ಪ್ರೊಡಕ್ಷನ್ E&P ಈ ಬಿಸ್ನೆಸ್ ಏನಿದೆ ಇದು ಸ್ಟೇಬಲ್ ಆಗ್ತಿತ್ತು. KG-D6 ಬೇಸಿನ್ ಇಂದ ಪ್ರತಿದಿನ 28 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ಸ್ ಗ್ಯಾಸ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಗ್ಯಾಸ್ ಪ್ರೈಸ್ ಸ್ವಲ್ಪ ಜಾಸ್ತಿಯಾಗಿ $9.74 per MMBTU ಗೆ ತಲುಪಿದೆ ಅಂತಾನೆ ಹೇಳ್ಬೋದು. ಕಳೆದ ವರ್ಷ ಇದು $9.66 ಇತ್ತು. ಆದ್ರೆ ಈಗ ಈ ಸೆಗ್ಮೆಂಟ್ ನಿಂದ ಜಾಸ್ತಿ ರೆವಿನ್ಯೂ ಬರ್ತಿಲ್ಲ. ಆದ್ರೆ ಡೌನ್ ಸ್ಟ್ರೀಮ್ ಆಪರೇಷನ್ಸ್ಗೆ ಬೇಕಾಗಿರುವಂತಹ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಮತ್ತೆ ಕ್ರೂಡ್ ಆಯಿಲ್ ನ ಒಂದು ಸಪ್ಲೈ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು E&P ಸೆಗ್ಮೆಂಟ್ ನಲ್ಲಿ ಮಾರ್ಜಿನ್ಸ್ ನ ನಾವು ನೋಡಿದಾಗ ಗ್ಲೋಬಲ್ ಕ್ರೂಡ್ ಆಯಿಲ್ ಮತ್ತೆ ಒಂದು ಗ್ಯಾಸ್ ಪ್ರೈಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಸೆಗ್ಮೆಂಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂದ್ರೆ 5% ಎಬಿಟಾ ಈ ಒಂದು ಗ್ರೋತ್ ನ 5,570 ಕೋಟಿ ತಲುಪಿದೆ. ಆದ್ರೆ ಇದು ವರ್ಷದಿಂದ ವರ್ಷಕ್ಕೆ ಇಯರ್ ಆನ್ ಇಯರ್ ಅಂತ ಏನ್ ಕರಿತೀವಿ 4% ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಕಡೆ ನಾವು ನೋಡಿದಾಗ E&P ನಲ್ಲಿ ಕೆಪೆಕ್ಸ್ ಮಾಡೋದು ತುಂಬಾನೇ ಕಡಿಮೆ ಆಗಿದೆ. ಫ್ಯೂಚರ್ ನಲ್ಲಿ ರಿಲಯನ್ಸ್ E&P ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಕಮ್ಮಿ ಮಾಡಿ ಹೊಸ ಎನರ್ಜಿ ವೆಂಚರ್ಸ್ ಮೇಲೆ ಫೋಕಸ್ ಮಾಡಬಹುದು ಅಂತ ನಮ್ಗಿಲ್ಲಿ ಗೊತ್ತಾಗ್ತಿದೆ. ಆಯಿಲ್ ಟು ಕೆಮಿಕಲ್ಸ್ O2C, ನೋಡಿ, ರಿಲಯನ್ಸ್ ನಲ್ಲಿ ಜಾಸ್ತಿ ರೆವಿನ್ಯೂ ಬರೋದು ಆಯಿಲ್ ಟು ಕೆಮಿಕಲ್ಸ್ O2C ಬಿಸ್ನೆಸ್ ಇಂದ. ಈ ಕ್ವಾರ್ಟರ್ ನಲ್ಲಿ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ರೆವಿನ್ಯೂ ನಾವು ನೋಡಿದಾಗ 2.4% ವರ್ಷದಿಂದ ವರ್ಷಕ್ಕೆ ಮತ್ತೆ 16% ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ರಿಫೈನಿಂಗ್ ಮಾರ್ಜಿನ್ಸ್ ಮತ್ತೆ ಈ ಕ್ರೂಡ್ ಪ್ರಾಸೆಸಿಂಗ್ ವಾಲ್ಯೂಮ್ಸ್ ಏನಿದೆ ಇದು ಜಾಸ್ತಿ ಆಗಿರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಇನ್ನು ರಿಲಯನ್ಸ್ 17.9 ಮಿಲಿಯನ್ ಮೆಟ್ರಿಕ್ ಟನ್ಸ್ MMT ಅಂತ ಏನ್ ಕರಿತೀವಿ ಇದು ಕ್ರೂಡ್ ಆಯಿಲ್ ನ ಪ್ರಾಸೆಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕಳೆದ ವರ್ಷಕ್ಕಿಂತ 9.1% ಜಾಸ್ತಿ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ಸ್ಗೆ 17% ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗೇನೆ ಎಕನಾಮಿಕ್ ಆಕ್ಟಿವಿಟಿನ ನಾವು ನೋಡಿದಾಗ ಜಾಸ್ತಿ ಆಗುತ್ತೆ ಅಂತಾನೂ ಅರ್ಥ ಆಗ್ತಿದೆ. ಇದು ರಿಲಯನ್ಸ್ ನ ರಿಸಲ್ಟ್ಸ್ ನಲ್ಲಿ ಕಾಣಿಸ್ತಿದೆ ನೋಡಿ. ಆದ್ರೆ ಮಾರ್ಜಿನ್ಸ್ ಬಗ್ಗೆ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇನ್ನು ಎಬಿಟಾ ಪರ್ ಟನ್ 7.5% ಕಮ್ಮಿ ಆಗಿದೆ, ಅಂದ್ರೆ $95 ಬಂದಿದೆ ಅಂತ ಅರ್ಥ. ಪೆಟ್ರೋಕೆಮಿಕಲ್ ಮತ್ತೆ ಪಾಲಿಯೆಸ್ಟರ್ ಸೆಗ್ಮೆಂಟ್ ನಲ್ಲಿ ಮಾರ್ಜಿನ್ಸ್ ಕಮ್ಮಿ ಆಗಿದೆ. ಆದ್ರೆ ಹಿಂದಿನ ಕ್ವಾರ್ಟರ್ಗೆ ನಾವು ಕಂಪೇರ್ ಮಾಡಿದ್ರೆ ಮಾರ್ಜಿನ್ಸ್ 14% ಜಾಸ್ತಿ ಆಗ್ತಿದೆ. ಯಾಕೆ ಅಂತಂದ್ರೆ ಈ ಗ್ಯಾಸ್ ಆಯಿಲ್ ಅಂತ ನಾವೇನ್ ಕರಿತೀವಿ ಮತ್ತೆ ಜೆಟ್ ಫ್ಯೂಯಲ್ಗೆ ಈ ಒಂದು ರಿಫೈನಿಂಗ್ ಕ್ರ್ಯಾಕ್ಸ್ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು. ರಿಲಯನ್ಸ್ ಅವರ O2C ಆಪರೇಷನ್ ನ ಮಾಡರ್ನ್ ಮಾಡೋದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದೆ. ಎಫಿಷಿಯನ್ಸಿ ಮತ್ತೆ ಸಸ್ಟೈನಬಿಲಿಟಿ ಮೇಲೆ ಫೋಕಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಈ ಸೆಗ್ಮೆಂಟ್ ಅಲ್ಲಿ ಕೆಪೆಕ್ಸ್ ಜಾಸ್ತಿ ಇದ್ರೂ ಕೂಡ ಕಮ್ಮಿ ಆಗ್ತಿದೆ. ಇನ್ನು ಇನ್ವೆಸ್ಟ್ಮೆಂಟ್ ನಲ್ಲಿ ಸ್ವಲ್ಪ ದುಡ್ಡನ್ನ ಗ್ರೀನ್ ಎನರ್ಜಿ ತರ ಇರುವಂತಹ ಕಾರ್ಬನ್ ಕ್ಯಾಪ್ಚರ್ ಮತ್ತೆ ಹೈಡ್ರೋಜನ್ ಪ್ರೊಡಕ್ಷನ್ಗೆ ಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ರಿಲಯನ್ಸ್ ನ ಲೋ ಕಾರ್ಬನ್ ಫ್ಯೂಚರ್ಗೆ ರೆಡಿ ಆಗ್ತಿದೆ ಅಂತಾನೆ ಹೇಳ್ಬೋದು.
ಇನ್ನು ರಿಲಯನ್ಸ್ ರಿಸಲ್ಟ್ಸ್ ನಲ್ಲಿ ಆಶ್ಚರ್ಯ ಪಡುವಂತಹ ವಿಷಯ ಏನೂ ಕೂಡ ಇಲ್ಲ. ಡಿಜಿಟಲ್ ಸರ್ವಿಸಸ್ ಮತ್ತೆ ರೀಟೇಲ್ ಮೇನ್ ಗ್ರೋತ್ ಡ್ರೈವರ್ಸ್ ಆಗಿ ನಡೀತಾ ಇದೆ ಅಂತ ಹೇಳ್ಬೋದು. ಮತ್ತೆ ಹಳೆ ಆಯಿಲ್ ಬಿಸ್ನೆಸ್ ಕೂಡ ಸ್ಟೇಬಲ್ ಆಗಿ ನಡೀತಿದೆ. ರಿಲಯನ್ಸ್ ನ ಹೊಸ ಎನರ್ಜಿ ವೆಂಚರ್ಸ್ ನಲ್ಲೂ ಕೂಡ ಇದು ಜಾಸ್ತಿ ಎಕ್ಸೈಟ್ಮೆಂಟ್ ಆಗಿ ಇರಬಹುದು. ಅವರಿಲ್ಲಿ $10 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಇದು ಒಂದು ಲಾಂಗ್ ಟರ್ಮ್ ಬಿಸ್ನೆಸ್. ಅದಕ್ಕೆ ಕ್ವಾರ್ಟರ್ಲಿ ಲೆಕ್ಕ ಹಾಕೋದು ಖಂಡಿತವಾಗ್ಲೂ ಸರಿಯಲ್ಲ. ಈಗ ಡಿಜಿಟಲ್ ಮತ್ತೆ ರೀಟೇಲ್ ಒಂದು ಸ್ಟಾರ್ಸ್ ತರನೇ ಕಾಣ್ತಾ ಇದೆ. ಈಗ ಮುಂದಿನ ಸ್ಟೋರಿಯಲ್ಲಿ ವರ್ಲ್ಡ್ ಬ್ಯಾಂಕ್ ನ ಲೇಟೆಸ್ಟ್ ಎಕನಾಮಿಕ್ ಫೋರ್ಕಾಸ್ಟ್ ಇಂಡಿಯಾ ತರ ಇರುವಂತಹ ಎಮರ್ಜಿಂಗ್ ಎಕನಾಮಿಕ್ಸ್ ಬಗ್ಗೆ ಏನ್ ಹೇಳ್ತಿದೆ ಅಂತ ನೋಡ್ಕೊಂಡ್ ಬರೋಣ. ನೋಡಿ, ವರ್ಲ್ಡ್ ಬ್ಯಾಂಕ್ ನ 250 ಪೇಜಿನ ಒಂದು ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ನ ನಾವು ನೋಡಿದಾಗ ಈ ರಿಪೋರ್ಟ್ ನ ಅನಲೈಸ್ ಮಾಡಿ ವರ್ಲ್ಡ್ ಎಕನಾಮಿ ಯಾವ ಕಡೆ ಹೋಗ್ತಿದೆ ಅಂತ ನಮ್ಗಿಲ್ಲಿ ಗೊತ್ತಾಗುತ್ತೆ. ಇನ್ನು ಸೌತ್ ಏಷ್ಯಾದ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡೋಣ. ಮೊದಲು ಒಂದು ದೊಡ್ಡ ಪಿಕ್ಚರ್ ನ ನೋಡ್ಕೊಂಡು ಬರೋಣ. ನೋಡಿ, ಗ್ಲೋಬಲ್ ಎಕನಾಮಿ ಒಂದು ಟರ್ನಿಂಗ್ ಪಾಯಿಂಟ್ ಗೆ ಬಂದಿದೆ. ಗ್ಲೋಬಲ್ ಗ್ರೋತ್ 2025 ಮತ್ತೆ 2026ರಲ್ಲಿ ನೋಡಿದಾಗ 2.7% ಗೆ ಸೆಟಲ್ ಆಗ್ತಿದೆ. ಇದು ನೋಡಕ್ಕೆ ಅಷ್ಟು ಕೆಟ್ಟದಾಗಿ ಕಾಣಿಸ್ತಿಲ್ಲ. ಆದ್ರೆ ಇದನ್ನ ಪ್ರೀ ಪ್ಯಾಂಡಮಿಕ್ ಆವರೇಜ್ ಅಂದ್ರೆ 3.1% ಜೊತೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಾರೆ. ಇದು ಬರೀ ಟೆಂಪರರಿ ಸ್ಲೋ ಡೌನ್ ಅಲ್ಲ, ಇದು ಒಂದು ಫಂಡಮೆಂಟಲ್ ಚೇಂಜಸ್. ಅಂದ್ರೆ ಇದೇ ನಮ್ಮ ರಿಯಾಲಿಟಿ ಆಗಿರತ್ತೆ. ಗ್ಲೋಬಲ್ ಟ್ರೇಡ್ ಎಕನಾಮಿಕ್ ಗ್ರೋತ್ ನ ಪವರ್ ಮಾಡ್ತಿತ್ತು, ಆದ್ರೆ ಈಗ ಅದು ಕಷ್ಟಪಡ್ತಿದೆ ಅಂತಾನೆ ಹೇಳ್ಬೋದು. 2000ದಿಂದ 2019ರವರೆಗೆ ಗ್ಲೋಬಲ್ ಟ್ರೇಡ್ ಪ್ರತಿ ವರ್ಷ 5% ಬೆಳೆದಿತ್ತು. ಆದ್ರೆ 2020ರಿಂದ 2024ರವರೆಗೆ 2.5%ಗೆ ಇಳಿದೋಗಿದೆ. ಇದು ಬರೀ ನಂಬರ್ಸ್ ಮಾತ್ರ ಅಲ್ಲ, ಇದು ಜಾಬ್ಸ್, ಬಿಸ್ನೆಸಸ್ ಮತ್ತೆ ಜನರ ಲೈಫ್ ಮೇಲೂ ಕೂಡ ಪರಿಣಾಮ ಬೀಳತ್ತೆ. ಇದಕ್ಕೆ ಮೇನ್ ಕಾರಣ ಟ್ರೇಡ್ ಫ್ರಾಗ್ಮೆಂಟೇಷನ್. 2023ರಲ್ಲಿ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಅಂದ್ರೆ ವ್ಯಾಪಾರ ನಿರ್ಬಂಧಗಳು ತುಂಬಾ ಜಾಸ್ತಿ ಇತ್ತು. ಈ ಟ್ಯಾರಿಫ್ಸ್ ಅಷ್ಟೇ ಅಲ್ಲದೆ ಈ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಮತ್ತೆ ಕಾಂಪ್ಲೆಕ್ಸ್ ರೆಗ್ಯುಲೇಟರಿ ಬ್ಯಾರಿಯರ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಜಾಸ್ತಿ ಆಗಿತ್ತು. ಇನ್ನು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ನಾವು ನೋಡಿದ್ರೆ ಕಂಪನಿಗಳು ಪ್ಯೂರ್ ಎಕನಾಮಿಕ್ಸ್ ಬದಲು ಜಿಯೋ ಪಾಲಿಟಿಕ್ಸ್ ಮೇಲೆ ಫೋಕಸ್ ಮಾಡಿ ಈ ಪ್ರೊಡಕ್ಷನ್ಸ್ ಆಗಿರ್ಬೋದು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಗ್ಲೋಬಲ್ ಸಪ್ಲೈ ಚೈನ್ಸ್ ನ ಚೇಂಜ್ ಮಾಡ್ತಾ ಇದೆ. US 10% ಟ್ಯಾರಿಫ್ಸ್ ನ ಜಾಸ್ತಿ ಮಾಡಿದ್ರೆ ಈ ಗ್ಲೋಬಲ್ ಗ್ರೋತ್ 0.2% ಕಮ್ಮಿ ಆಗುತ್ತೆ. ಬೇರೆ ದೇಶಗಳು ಕೂಡ ಈ ತರ ಮಾಡ್ತು ಅಂತಂದ್ರೆ ಅದು 0.3% ಗೆ ಜಾಸ್ತಿ ಆಗುತ್ತೆ. ಅಂದ್ರೆ ನ್ಯೂಜಿಲೆಂಡ್ ನ ಪೂರ್ತಿ ವಾರ್ಷಿಕ ಎಕನಾಮಿಕ್ ಔಟ್ಪುಟ್ ಅನ್ನ ನಾವು ನೋಡಿದಾಗ ಕಮ್ಮಿ ಆದಂಗೆ ಅಂತಾನೆ ಹೇಳ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಸರ್ವಿಸಸ್ ಈಗ ಗ್ಲೋಬಲ್ ಟ್ರೇಡ್ ನಲ್ಲಿ 24% ಇದೆ. ಇದರಿಂದ ಎಕನಾಮಿ ಹೇಗೆ ಬೆಳೆಯುತ್ತೆ ಅಂತ ಚೇಂಜ್ ಆಗ್ತಿದೆ. ಎಮರ್ಜಿಂಗ್ ಮಾರ್ಕೆಟ್ಸ್ ಅಂಡ್ ಡೆವಲಪಿಂಗ್ ಎಕನಾಮಿಸ್ EMDs ನಲ್ಲಿ ಈ 70% ದೇಶಗಳಲ್ಲಿ 2010ರಿಂದ 19ರವರೆಗೆ ಆವರೇಜ್ ಅಲ್ಲಿ ನಾವು ನೋಡಿದಾಗ ಅಥವಾ ಕಂಪೇರ್ ಮಾಡಿದ್ರೆ 2025ರಿಂದ 26ರಲ್ಲಿ ಟ್ರೇಡ್ ಗ್ರೋತ್ ಕಮ್ಮಿ ಇರುತ್ತೆ. ಜಾಸ್ತಿ ಇಂಟ್ರೆಸ್ಟ್ ರೇಟ್ಸ್ ಮತ್ತೆ ಕಮ್ಮಿ ಗ್ರೋತ್ ಇರೋದ್ರಿಂದ ಡೆವಲಪಿಂಗ್ ಎಕನಾಮೀಸ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಚಾಲೆಂಜಸ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರೆ ಇನ್ಫ್ಲೇಷನ್ ಬಗ್ಗೆ ಮತ್ತೆ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಮಾತಾಡಲೇಬೇಕು. 2024ರ ಕೊನೆಯಲ್ಲಿ 60%ಗಿಂತ ಜಾಸ್ತಿ ದೇಶಗಳಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ಗಿಂತ ಕಮ್ಮಿ ಇತ್ತು. ಡೆವಲಪ್ಡ್ ಎಕನಾಮೀಸ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಅನ್ನು ನಾವು ನೋಡಿದಾಗ 2025ರಲ್ಲಿ ಕಮ್ಮಿ ಆಗುತ್ತೆ ಅಂತಾನೂ ಹೇಳಿದ್ರು. ಆದ್ರೆ 2010ರಲ್ಲಿ ಇದ್ದಷ್ಟು ಕಮ್ಮಿ ಇರಲಿಲ್ಲ. ಜಾಸ್ತಿ ಡೆವಲಪ್ಡ್ ಎಕನಾಮೀಸ್ ಮತ್ತೆ EMDs ನಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗ್ತಿದ್ರು ಗ್ರೋತ್ ಮತ್ತೆ ವೇಜ್ ಗ್ರೋತ್ ಇಂದ ಈ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಅದಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ರೇಟ್ಸ್ ನ ಜಾಸ್ತಿ ಮಾಡಬಹುದು ಅಂತಾನೂ ಕೂಡ ಹೇಳಿದ್ರು. ಈಗ ವಿಷಯಗಳು ಹೋಗ್ತಾ ಹೋಗ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಿದೆ ನೋಡಿ. ಡೆವಲಪ್ಡ್ ಎಕನಾಮೀಸ್ ಕಷ್ಟ ಪಡ್ತಿದ್ರೆ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂಡ್ ಡೆವಲಪಿಂಗ್ ಎಕನಾಮೀಸ್ ಅಂದ್ರೆ EMDs ಅಂತ ಏನ್ ಕರಿತೀವಿ, ಎಕನಾಮಿ ರೂಲ್ ಬುಕ್ ನ ಚೇಂಜ್ ಮಾಡ್ತಿದ್ದಾರೆ. EMDs ಈಗ ಗ್ಲೋಬಲ್ GDP ನಲ್ಲಿ 45% ಇದೆ. 2000ದಲ್ಲಿ ನಾವು ನೋಡಿದಾಗ ಇದು 25% ಇತ್ತು. ಅವರು ವಾರ್ಷಿಕ ಗ್ಲೋಬಲ್ ಗ್ರೋತ್ ಅಲ್ಲಿ 60% ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನು 1990ರಲ್ಲಿ ಇದು 2 ಪಟ್ಟು ಕಮ್ಮಿ ಇತ್ತು ಅಂತ ಹೇಳ್ಬೋದು. ಜಗತ್ತಿನ 85% ಜನ ಇಲ್ಲಿ ಇರ್ತಾರೆ. ಈ ಎಕನಾಮೀಸ್ ಬಗ್ಗೆ ನಾವು ಮಾತಾಡಿದಾಗ 2019ರಿಂದ 2023ರ ಸಮಯದಲ್ಲಿ 21% ಕ್ಯಾಪಿಟಲ್ ಇನ್ಫ್ಲೋಸ್ ಅನ್ನ ರಿಸೀವ್ ಮಾಡಿದ್ದಾರೆ. ಹಾಗೆ 2000ರಿಂದ 2004ರಲ್ಲಿ ಇದು ಕೇವಲ 6% ಇತ್ತು. ಇಲ್ಲಿ ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು ಮತ್ತೆ ಬ್ರೆಜಿಲ್, ಈ 3 ದೇಶಗಳು ತುಂಬಾನೇ ಇಂಪಾರ್ಟೆಂಟ್. ಅವರು 3 ಜನ ಸೇರ್ಕೊಂಡು ಗ್ಲೋಬಲ್ GDPಯಲ್ಲಿ 25% ಪ್ರೊಡ್ಯೂಸ್ ಮಾಡ್ತಾರೆ. 2000ರಲ್ಲಿ ಇದು 10% ಮಾತ್ರ ಇತ್ತು. ಅಂದ್ರೆ ಈ 3 ದೇಶಗಳು 2 ದಶಕಗಳಲ್ಲಿ ಅವರ ಶೇರ್ಸ್ ನ ಡಬಲ್ ಮಾಡ್ಕೊಂಡಿದ್ದಾರೆ ನೋಡಿ.
ಈ ಎಮರ್ಜಿಂಗ್ ಎಕನಾಮೀಸ್ ಕಮೋಡಿಟಿ ಮಾರ್ಕೆಟ್ ನ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. 2004 ಇವರು ಡೆವಲಪ್ಡ್ ಎಕನಾಮೀಸ್ ಗಿಂತ ಜಾಸ್ತಿ ಎನರ್ಜಿನ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ 2007 ಈ ಮೆಟಲ್ಸ್ ನ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಚೈನಾ ಈಗ ಗ್ಲೋಬಲ್ ಮೆಟಲ್ಸ್ ನಲ್ಲಿ 60% ನ ಯೂಸ್ ಮಾಡ್ತಿದೆ. ಇನ್ನು 2000 ಇದು ಕೇವಲ 13% ಇತ್ತು. ಆದ್ರೆ ಈ ಎಕನಾಮೀಸ್ಗೂ ಕೂಡ ಬೇಕಾದಷ್ಟು ಚಾಲೆಂಜಸ್ ಇದೆ. ಅವರ ಗ್ರೋತ್ 2000 ಕೇವಲ 5.9% ಇತ್ತು. ಆದ್ರೆ 2020 2024 ನಾವು ನೋಡಿದಾಗ 3.5% ಇಳಿದೋಗಿದೆ. ಇನ್ನು 2025 ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಅವರ ಗ್ರೋತ್ 2000 ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಖಂಡಿತವಾಗ್ಲೂ ಸಾಲದ ಪ್ರಾಬ್ಲಮ್ ಕೂಡ ಇದೆ. ಅವರ ಗವರ್ನಮೆಂಟ್ ಡೆಟ್ ಅನ್ನು ನಾವು ನೋಡಿದಾಗ 2024 GDPಯಲ್ಲಿ 70% ತಲುಪಿತ್ತು. ಇದು ಇವಾಗ 1970 ಅತಿ ಹೆಚ್ಚು ಅಂತಾನೆ ಹೇಳ್ಬೋದು. ಇದಕ್ಕೆ ಮೇನ್ ಕಾರಣ ಕೋವಿಡ್ ಟೈಮ್ನಲ್ಲಿ ಜಾಸ್ತಿ ಖರ್ಚು ಮಾಡಿರೋದು ಅಂತಾನೆ ಹೇಳ್ಬೋದು. ಚೈನಾ ಬೇರೆ EMDsಗೆ ಜಾಸ್ತಿ ಸಾಲ ಕೊಡ್ತಿದೆ. ಕ್ಲೈಮೇಟ್ ಚೇಂಜ್ ನ ಇನ್ನೊಂದು ತೊಂದರೆ ಇದೆ ಅಂತಾನೆ ಹೇಳ್ಬೋದು. ಕ್ಲೈಮೇಟ್ ಡಿಸಾಸ್ಟರ್ ಜಾಸ್ತಿ ಆಗ್ತಿದೆ. ಮತ್ತೆ ಇದರಿಂದ 2030 ಒಳಗೆ 130 ಮಿಲಿಯನ್ ಜನ ಬಡತನಕ್ಕೂ ಕೂಡ ತಲುಪಬಹುದು. ಈ ದೇಶಗಳು ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ ಅಲ್ವಾ. ಅವರ ಎಕ್ಸ್ಪೋರ್ಟ್ ನಲ್ಲಿ ಅರ್ಧದಷ್ಟು ಬೇರೆ EMDsಗೆ ಹೋಗುತ್ತೆ. 2000 ನಾವು ನೋಡಿದಾಗ ಇದು 4ನೇ 1 ಭಾಗ ಮಾತ್ರ ಇತ್ತು. ಈಗ ಚೈನಾ ಮತ್ತೆ ಇಂಡಿಯಾ ಬಗ್ಗೆ ನೋಡ್ಕೊಂಡ್ ಬರೋಣ. ಈ ಎರಡೂ ದೇಶಗಳು ಗ್ಲೋಬಲ್ ಎಕನಾಮಿನ ಚೇಂಜ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಚೈನಾದಲ್ಲಿ ಗ್ರೋತ್ ಕಮ್ಮಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. 2025 4.5% ಮತ್ತೆ 2026 4%ಗೆ ಇಳಿಯತ್ತೆ ಅಂತಾನು ಕೂಡ ಹೇಳ್ತಿದ್ದಾರೆ. ಬೇಸಿಕಲಿ ಚೈನಾದಲ್ಲಿ ಪ್ರಾಪರ್ಟಿ ಕ್ರೈಸಿಸ್ ಆಗಿರ್ಬೋದು, ವಯಸ್ಸಾಗಿರುವಂತಹ ಜನ ಜಾಸ್ತಿ ಇರೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಡ್ರಿವನ್ ಇಂದ ಕನ್ಸಪ್ಷನ್ ಡ್ರಿವನ್ ಈ ರೀತಿ ಶಿಫ್ಟ್ ಮಾಡಬೇಕಾಗಿರೋದು ತರ ತುಂಬಾ ಬೇಕಾದಷ್ಟು ಚಾಲೆಂಜಸ್ಗಳು ಇಲ್ಲಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಚೈನಾ ಗ್ರೋತ್ 1% ಜಾಸ್ತಿ ಆದ್ರೆ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸ್ 3 ವರ್ಷದಲ್ಲಿ 1.8% ಜಾಸ್ತಿ ಆಗುತ್ತೆ. ಆದ್ರೆ US ಏನಾದ್ರೂ 1% ಜಾಸ್ತಿ ಆದ್ರೆ ಎಮರ್ಜಿಂಗ್ ಮಾರ್ಕೆಟ್ಸ್ 2.9% ಜಾಸ್ತಿ ಆಗುತ್ತೆ. ಅಂದ್ರೆ ಚೈನಾ ಇನ್ಫ್ಲುಯೆನ್ಸ್ ಜಾಸ್ತಿ ಆದ್ರೂ ಕೂಡ US ಇನ್ನು ಗ್ಲೋಬಲ್ ಎಕನಾಮಿನ ಲೀಡ್ ಮಾಡ್ತಾ ಇದೆ. ಆದ್ರೆ ಚೈನಾ ಮತ್ತೆ US ನಲ್ಲಿ ಗ್ರೋತ್ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಇಡೀ ಜಗತ್ತಿಗೆ ಖಂಡಿತವಾಗ್ಲೂ ತೊಂದರೆ ಆಗತ್ತೆ. ಇಂಡಿಯಾ ಈಗ ಹೊಸ ಗ್ರೋತ್ ಸ್ಟಾರ್ ತರ ಕಾಣ್ತಿದೆ ನೋಡಿ. 2025 ಮತ್ತೆ 2026 ಏನಿಲ್ಲ ಅಂದ್ರೂ ಕೂಡ 6.7% ಗ್ರೋತ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಾಮಿ ಆಗಿ ಇಂಡಿಯಾ ಇರುತ್ತೆ. ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗ್ತಿರೋದಾಗಿರ್ಬೋದು, ಮತ್ತೆ ಜಾಬ್ ಮಾರ್ಕೆಟ್ ಎಲ್ಲನೂ ಕೂಡ ಚೇಂಜ್ ಆಗ್ತಿರೋದ್ರಿಂದ ಇಂಡಿಯಾದ ಗ್ರೋತ್ ಗ್ರಾಜುಲಿ ಜಾಸ್ತಿ ಆಗತ್ತೆ. ಆದ್ರೆ ಇಂಡಿಯಾಗೂ ಕೂಡ ಕೆಲವು ಚಾಲೆಂಜಸ್ ನ ಫೇಸ್ ಮಾಡುವಂತಹ ಸಿಚುವೇಶನ್ ಬರುತ್ತೆ. ಜಾಸ್ತಿ ಇನ್ಫ್ಲೇಷನ್ ಮತ್ತೆ ಕ್ರೆಡಿಟ್ ಗ್ರೋತ್ ಕಮ್ಮಿ ಇರೋದ್ರಿಂದ ಅರ್ಬನ್ ಕನ್ಸಪ್ಷನ್ ಕಮ್ಮಿ ಆಗ್ತಿದೆ. ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಆಗಿರ್ಬೋದು, ಇದು ಕೂಡ ವೀಕ್ ಆಗ್ತಿದೆ ನೋಡಿ. ಮತ್ತೆ ಗವರ್ನಮೆಂಟ್ ಸ್ಪೆಂಡಿಂಗ್ ಕೂಡ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಹಳ್ಳಿ ಕಡೆ ಮಾನ್ಸೂನ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ರಿಕವರಿ ಕಾಣಿಸ್ತಿದೆ. ಇಂಡಿಯಾಗೆ ಇನ್ನೊಂದು ಲಾಭ ಏನ್ ಗೊತ್ತಾ, ಇಲ್ಲಿರುವಂತಹ ವರ್ಕ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು ಅಂತ ಹೇಳ್ಬೋದು. ಚೈನಾದಲ್ಲಿ ವರ್ಕ್ ಫೋರ್ಸ್ ಕಮ್ಮಿ ಆಗ್ತಿದ್ರೆ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಿದೆ. 2050 ಈ ಒಂದು ಚೇಂಜಸ್ ಇಂದ ಗ್ಲೋಬಲ್ ಎಕನಾಮಿಕ್ ಡೈನಾಮಿಕ್ಸ್ ಅಂತ ಏನ್ ಕರಿತೀವಿ ಇದು ಕೂಡ ಚೇಂಜ್ ಆಗ್ಬೋದು. ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನಾವು ಬರೀ ಎಕನಾಮಿಕ್ ಚೇಂಜಸ್ ನೋಡ್ತಿಲ್ಲ, ಗ್ಲೋಬಲ್ ಆರ್ಡರ್ ಚೇಂಜ್ ಆಗ್ತಿರೋದು ಕೂಡ ನೋಡ್ತಾ ಇದೀವಿ. ಸಾಲ, ಕ್ಲೈಮೇಟ್ ಚೇಂಜ್ ಮತ್ತೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ತರ ಇರುವಂತಹ ಚಾಲೆಂಜಸ್ ಇದ್ರೂ ಕೂಡ ಹೊಸ ಅವಕಾಶಗಳು ಕೂಡ ಇದೆ. ಎಮರ್ಜಿಂಗ್ ಎಕನಾಮೀಸ್ ಬೆಳೆಯೋದು ಬರೀ ಎಕನಾಮಿಕ್ ಪವರ್ ಚೇಂಜ್ ಆಗೋದು ಅಷ್ಟೇ ಅಲ್ಲ, ಹೊಸ ಮಾರ್ಕೆಟ್ಸ್, ಇನೋವೇಷನ್ಸ್ ಮತ್ತೆ ಬಿಸ್ನೆಸ್ ಮಾಡೋ ಹೊಸ ದಾರಿಗಳನ್ನ ಕ್ರಿಯೇಟ್ ಮಾಡೋದು ಕೂಡ ಆಗಿರತ್ತೆ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಡ್ ಬರೋಣ. ಮೊದಲನೇದು, ಟೊರೆಂಟ್ ಪವರ್ ಮಧ್ಯಪ್ರದೇಶದಲ್ಲಿ 18,000 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಒಂದು ಥರ್ಮಲ್ ಪ್ಲಾಂಟ್ ನ ಕಟ್ತಿದ್ದಾರೆ. ಇದರಿಂದ 7,000 ಜನರಿಗೆ ಜಾಬ್ ಸಿಗತ್ತೆ. ಮತ್ತೆ ಆ ಸ್ಟೇಟ್ ನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಜಾಸ್ತಿ ಆಗತ್ತೆ. ಇದು 32,520 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಒಂದು ಪಾರ್ಟ್ ಅಂತಾನೆ ಹೇಳ್ಬೋದು. ಇದರಿಂದ ಆ ರೀಜನ್ ಒಂದು ಇಂಡಸ್ಟ್ರಿಯಲ್ ಹಬ್ ಆಗೋದಕ್ಕೆ ಹೆಲ್ಪ್ ಆಗತ್ತೆ. ಎರಡನೇ ನ್ಯೂಸ್, ಇಂಡಿಯಾದ ಪಾಮ್ ಆಯಿಲ್ ಇಂಪೋರ್ಟ್ಸ್ ಅಂದ್ರೆ ಆಮದು ಜನವರಿ 2025 3,40,000ದಿಂದ 3,70,000 ಟನ್ಗೆ ಕಮ್ಮಿ ಆಗತ್ತೆ. ಯಾಕೆ ಅಂದ್ರೆ ರಿಫೈನಿಂಗ್ ಮಾರ್ಜಿನ್ಸ್ ಕಮ್ಮಿ ಆಗಿದೆ, ಮತ್ತೆ ಸೋಯಾ ಆಯಿಲ್ ಅಂತ ಏನ್ ಕರಿತೀವಿ ಇದು ಬೆಲೆಗಿಂತ ಜಾಸ್ತಿ ಇದೆ. ಅದಕ್ಕೆ ರಿಫೈನರ್ಸ್ ಸೋಯಾ ಮತ್ತೆ ಸನ್ಫ್ಲವರ್ ಆಯಿಲ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ.
ಮೂರನೇ ನ್ಯೂಸ್, ಈ ಸುಜುಕಿ ಇಂಡಿಯಾದಲ್ಲಿ $4 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದ್ದಾರೆ. 2031 ಒಳಗೆ ಏನಿಲ್ಲ ಅಂದ್ರೂ ಕೂಡ 4 ಮಿಲಿಯನ್ ಇವಿ ಗಾಡಿಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಮಾರುತಿ ಸುಜುಕಿ ಮತ್ತೆ ಈ ವಿಚಾರ ಲಾಂಚ್ ಮಾಡ್ತಿರೋದ್ರಿಂದ ಇಂಡಿಯಾದ 30% ಇವಿ ಈ ಪೆನೆಟ್ರೇಷನ್ ಅಂತ ಏನ್ ಕರಿತೀವಿ, ಈ ಗೋಲ್ಗೆ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು. ಇದಲ್ಲದೆ ಜಪಾನ್ ಮತ್ತೆ ಯುರೋಪ್ಗೂ ಸಹ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಗೆ ಈ ನ್ಯೂಸ್ ಅಲ್ಲಿ ಗೊತ್ತಾಗತ್ತೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ನ್ಯೂಸ್ ಒಂದಿಗೆ ಮುಂದಿನ ವಿಡಿಯೋಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್. ಟೇಕ್ ಕೇರ್.